ಎಂಬಿ ಪಾಟೀಲ್ ವಿರುದ್ಧ ಏಕವಚನದಲ್ಲಿ ನಿರಾಣಿ ವಾಗ್ದಾಳಿ. ನಿನ್ನ ಗೌಡಕ್ಕೆ ಅಧಿಕಾರದ ದರ್ಪ ನನ್ನ ಮುಂದೆ ತೋರಿಸಬೇಡ. ಇದು ಎಂಬಿ ಪಾಟೀಲ್ ವಿರುದ್ಧ ನಿರಾಣಿ ಅವರು ಏಕವಚನದಲ್ಲಿ ಮಾಡಿರುವಂತಹ ವಾಗ್ದಾಳಿ. ನಿನ್ನ ಗೌಡಕ್ಕೆ ಅಧಿಕಾರದ ದರ್ಪ ನನ್ನ ಮುಂದೆ ತೋರಿಸಬೇಡ, ನೀನು ಒಂದು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಪ್ರಮಾಣ ಮಾಡುವಂತ ಸವಾಲ್ ಹಾಕಿದ್ದಾರೆ. ತಾಯಿ ಮೇಲೆ ಪ್ರಮಾಣ ಮಾಡುವಂತ ನಿರಾಣಿ ಸವಾಲ್ ಹಾಕಿದ್ದಾರೆ. ದನ ಕಾಯೋರು ಅಂತೀರಿ, ಹೌದು ನಾನು ದನ ಕಾಯೋನೆ. ಯಾರೋ ಕಟ್ಟಿದ BLD ಸಂಸ್ಥೆ ಹುತ್ತದಲ್ಲಿ ಹಾವಾಗಿದ್ದೀಯಾ? ಹಾವಾಗಿ ಬಂದು ಕೂತು ಅಲ್ಲಿ ಅಧ್ಯಕ್ಷ ಆಗಿ ಮಜಾ ಮಾಡ್ತಿದೀಯಾ? ನಿನಗೆ ತಾಕತ್ತಿದ್ರೆ ಒಂದು ಕಾರ್ಖಾನೆ ಅಥವಾ ಒಂದು ಸಂಸ್ಥೆಯನ್ನು ಕಟ್ಟಿ ತೋರಿಸು ಅಂತ ಹೇಳಿ, ಆಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ ಅಂತ ಗುಡುಗಿದ್ದಾರೆ ನಿರಾಣಿ. ಅದರ ಜೊತೆಗೇನೆ ವಿಧಾನ ಪರಿಷತ್ತಿನ ಸದಸ್ಯರು, ಅಪೋಸಿಷನ್ ಲೀಡರ್ ಆಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಏಕವಚನದಲ್ಲಿ ಒಬ್ಬ ಹಿಂದುಳಿದ ಸಮಾಜದ ನಾಯಕನಿಗೆ ಒಬ್ಬ ಶೆಡ್ ಗಿರಾಕಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೌದು, ಅವ್ರು ಬಡವರು, ಅವ್ರಿಗೆ ಶೆಡ್ ಕಟ್ಟಲಿಕ್ಕೆ ಆಗಿರಲಿಕ್ಕಿಲ್ಲ. ಅದರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ದನಕಾಯಿ ಅವರು ಅನ್ನುವಂಥ ಶಬ್ದ ಬಳಸ್ತಾರೆ. ನಾನು ಒಂದು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸನ್ಮಾನ್ಯ MB ಪಾಟೀಲ್ ರೀ, ನಾವು ಶೆಡ್ ಗಿರಾಕಿಗಳು ಒಪ್ಕೋತೀನಿ. ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ, ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ, ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ಗಿಂತ 15 ವರ್ಷ ಮೊದಲೇ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ, ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ. ಆಪಾದನೆ ಮಾಡುವಂಥದ್ದು ಈ ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ರಲ್ಲೇ ಮಾಡಿದರೆ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂಥ ಆರೋಪಕ್ಕೆ ಹುರುಳಿಲ್ಲ ಅನ್ನುವಂಥ ತಿರಸ್ಕಾರ ಆಗಿರುವಂಥದ್ದು ನೋಡ್ತಾ ಇದ್ದೀರಿ. ಸನ್ಮಾನ್ಯ MB ಪಾಟೀಲ್ ನಿಮ್ಮೊಂದು ಮಾತು ಹೇಳ್ತೇನೆ, ನೀವೇನು ಶೆಡ್ ಗಿರಾಕಿ ಅಂತ ಹೇಳಿ ಮಾತಾಡಿದಿರಲ್ಲ, ಅಂಥ ಬಳಸುವಂಥ ಶಬ್ದಗಳು ನನ್ನ ಹತ್ರನೂ ಭಾಳಷ್ಟಿದೆ. ನಾನು ಆ ರೀತಿ ಮಾತಾಡಿದರೆ ನಿಮಗೂ ನನಗೂ ಏನು ವ್ಯತ್ಯಾಸ ಆಗೋದಿಲ್ಲ. ಅದರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟೋಕ್ಕಾಗಿಲ್ಲ, ಮತ್ತೊಬ್ಬರ ಯೋಗ್ಯತೆಗೆ ಬಗ್ಗೆ ಮಾತಾಡ್ತೀರಿ. ನಾವೆಲ್ಲ ದನಕಾಯವರ ಹತ್ತಿರ ಮಾತಾಡ್ತೀರಿ. ಹೌದು, ನಾನು ದನಕಾಯವನೇ. ನನ್ನ ಕೊಡುಗೆ ಏನಿದೆ ಈ ಜಿಲ್ಲಾದಲ್ಲಿ, ನಾನು ನಿಮ್ಮ ಥರ ಪೂಜ್ಯ ಬಂತನಾಳ್ ಶ್ರೀಗಳು, ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿಯವರು, ಇನ್ನೂ ಕೆಲವೊಂದು ಹಿರಿಯರು ಕೂಡಿ ಕಟ್ಟಿರುವಂಥ BLD ಸಂಸ್ಥೆಗೆ ಯಾರೋ ಕಟ್ಟಿರುವಂಥ ಹುತ್ತಿನಲ್ಲಿ ಹಾವಾಗಿ ಬಂದು ನೀವು ಆ BLD ಸಂಸ್ಥೆ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀವಿ ಗೌಡ. ಅದ್ರ ಸಲುವಾಗಿ ಭಾಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನು ಏನಾದರೂ ಆಪಾದನೆ ಮಾಡೋದಿತ್ತಂದರೆ ಅವ್ರ ಕಡೆ ಒಂದು ಬೆಳೆ ಬಂದರೆ ನಿನ್ನ ಕಡೆ 4 ಬೆಳೆ ಬಂದಿರ್ತದೆ. ನಿನಗೂ ತಾಕತ್ತಿದ್ರೆ, ನಿನಗೂ ಯೋಗ್ಯತೆ ಇದ್ದರೆ ನೀನು ಸಹಿತ ಆ ಬಂತನಾಳ ಸ್ವಾಮೀಜಿ ಅವರು ಕಟ್ಟಿರುವಂಥ ಸಂಸ್ಥೆನ ಬೇರೆ ಅವರಿರುವಂಥ ಕೆಪೇಬಲ್ ಇರುವಂಥವ್ರು ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿನೋ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು. ಆವಾಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ. ನೀನು ಹಿಂದುಳಿದವ್ರ ಬಗ್ಗೆ, ಪಂಚಮಸಾಲಿಗಳ ಬಗ್ಗೆ, ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ದರ್ಪ ಮತ್ತು ನಿನ್ನ ಅಧಿಕಾರದ ದರ್ಪವನ್ನು ನಮ್ಮ ಮುಂದಿನ ಹಾಗೆ ಮಾತನ್ನ ಮುಂದುವರಿಸ್ತಾ, ನಾನು ನಿನಗಿಂತ 15 ವರ್ಷ ಮೊದಲೇ ಮಂತ್ರಿ ಆಗಿದ್ದೀನಿ ಅಂತ MB ಪಾಟೀಲ್ ವಿರುದ್ಧ ಮುರುಗೇಶ್ ನಿರಾಣಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಜೀವ ಜಾಲಾಡಿಸ್ತೀನಿ ಅಂತೀಯಲ್ಲ, ಜೀವ ಜಾಲಾಡಿಸೋಕೆ ಸಾಕಷ್ಟಿವೆ. ನೀನು ತೆಗಿ, ನಾನು ತೆಗಿತೀನಿ. ಒಂದಾದ್ರೂ ನನ್ನ ತಪ್ಪು ತೋರಿಸು, ನಾನು ತಲೆ ಬಾಗ್ತೇನೆ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಜೀವ ಜಾಲಾಡಿಸೋದಕ್ಕೆ ಸಾಕಷ್ಟಿದೆ, ಗಾಳಿಯಲ್ಲಿ ಗುಂಡು ಹಾರಿಸೋಕೆ ಹೋಗಬೇಡ. ಒಂದು ನೆನ್ಪಿಡ್ಕೋ ಮಿಸ್ಟರ್ MB ಪಾಟೀಲ್, ನಿನ್ನ ತಟ್ಟೆಯಲ್ಲಿ ಹಗ್ನ ಬಿದ್ದಿದೆ ಅಂತ ಕೂಡ ನಿರಾಣಿ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ರು. ನೀ ತೆಗಿ, ಒಂದಾದ್ರೂ ನಾನು 15 ವರ್ಷ ಮೊದಲು ಮಂತ್ರಿ ಆಗಿದ್ದೇನೆ. ನನ್ನ ಕಡೆ ಏನೇನಿದೆ ನೀನು ತೆಗಿ. ನಿನ್ನ ಆಫೀಸ್ದಲ್ಲೇ ಇದೆ, ಎಲ್ಲ ಫೈಲ್ ನಿನ್ನ ಆಫೀಸ್ದಲ್ಲೇ ಇದೆ. ಏನೇನು ಭಾಳ ನಿನ್ನ ಜೀವ ಜಾಲಾಡಿಸ್ತೇನೆ ಅಂತೇಳಿ ಮಾತಾಡಿದೆಯಲ್ಲ, ಜೀವ ಜಾಲಾಡಿಸ್ಲಿಕ್ಕೆ ಸಾಕಷ್ಟಿದೆ. ನೀ ತೆಗಿ, ಒಂದಾದ್ರೂ ನಾನು ಮಿಸ್ಟೇಕ್ ಮಾಡಿಕೊಡು. ಇಂಥದ್ರಲ್ಲಿ ನಿರಾಣಿಯವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳು, ಅದಕ್ಕೆ ಕ್ರಮ ಕೈಕೋ. ಅದಕ್ಕೆ ನಾನು ನಿನ್ನ ತಲೆಬಾಗಿ ನಾನು ಒಪ್ತೇನೆ. ಗಾಳಿಯಲ್ಲಿ ಗುಂಡು ಹಾರಿಸುವಂಥ ಕೆಲಸ ಇನ್ನು ಮುಂದಾದರೂ ಮಾಡೋಕ್ಕೆ ಹೋಗಬೇಡ. ಒಂದು ನೀನು ನೆನಪಿಟ್ಟು, ಮಿಸ್ಟರ್ MB ಪಾಟೀಲ್, ನೀನು ಗ್ಲಾಸ್ ಹೌಸ್ದಲ್ಲಿದ್ದೀಯಾ. ನೀ ಗ್ಲಾಸ್ ಹೌಸ್ದಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆಗೆ ಕಲ್ಲು ಹೋಗಿಬೇಕಾತಂದ್ರೆ ಭಾಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು. ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ, ಏನೇನು ಭ್ರಷ್ಟಾಚಾರ ಇದೆ. ನೀನು 1.5 ವರ್ಷದಿಂದ KIDBದಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟು ಡಮ್ಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆ ಅನ್ನೋವಂಥದ್ದನ್ನು ನೀನು ನೆನಪಡ್ಕೊ. ನಿಂದೇ ಓನರ್ಶಿಪ್ಪು ಬೇರೆದವ್ರ ಹೆಸರಲ್ಲೇ ತೊಗೊಂಡಿದ್ಯಾ. ಸೊ ಕಾಲ ಬರಲಿ, ನಾನು ಅದನ್ನೆಲ್ಲನೂ ಒಂದೊಂದಾಗಿನೇ ನಿನ್ನ ಮುಂದೆ ಇಡ್ತಾ ಇದ್ದೇನೆ. ನಿನ್ನ ತಾಟದಲ್ಲಿ ಹೆಗ್ನ ಬಿದ್ದಿದೆ, ಮತ್ತೊಬ್ಬರ ತಾಟದಲ್ಲಿ ಒಂದು ನನ ತೆಗೆಯುವಂಥ ಕೆಲಸವನ್ನು ಇವತ್ತು ನೀನು ಮತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದೀರಿ. 15 ವರ್ಷ
ಇನ್ನು ಏಕವಚನದಲ್ಲಿ ಎಂಬಿ ಪಾಟೀಲ್ ವಿರುದ್ಧ ನಿರಾಣಿ ವಾಗ್ದಾಳಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮೂಲಕ ನಿರಾಣಿಗೆ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನೀನು ಮಾಡಿದಂತಹ ಸುದ್ದಿಗೋಷ್ಠಿಯನ್ನ ನಾನು ಗಮನಿಸಿದ್ದೀನಿ, ಏನೇನು ಹೇಳಿದ್ಯಾ ಅದೆಲ್ಲವನ್ನೂ ಕೂಡ ನಾನು ನೋಡಿದ್ದೀನಿ. ಸಿದ್ಧಾರ್ಥ ಟ್ರಸ್ಟ್ಗೆ ರಿಯಾಯಿತಿ ಇಲ್ಲದೆ ಸಿಎ ನಿವೇಶನ ನೀಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನ ಅನವಶ್ಯಕವಾಗಿ ಎಳೆದು ತಂದು ಹಗರಣ ಆಗಿದೆ ಎಂದು ಬಿಜೆಪಿ ನಾಯಕರು ಬಿಂಬಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಅನವಶ್ಯಕವಾಗಿ ತರಲಾಗ್ತಾ ಇದೆ, ಹಗರಣ ಆಗಿದೆ ಅಂತ ಬಿಜೆಪಿ ನಾಯಕರು ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಲಾಭ ಪಡೆದಿದ್ದಾರೆ ಎಲ್ಲ ಗೊತ್ತು. ಈ ಬಗ್ಗೆ ತಿಳಿಸೋದು ನನ್ನ ಉದ್ದೇಶವಾಗಿತ್ತು ಅಂತ ಎಂಬಿ ಪಾಟೀಲ್ ಒಂದು ವಿಸ್ತೃತವಾದಂಥ ಟ್ವೀಟ್ ಅನ್ನು ಮಾಡಿದ್ದಾರೆ. ಆದರೆ ದನ ಕಾಯುವವನು ಅನ್ನೋ ಶಬ್ದವನ್ನು ನಾನು ಎಲ್ಲಿಯೂ ಕೂಡ ಬಳಸಿಲ್ಲ ಮತ್ತು ಏಕವಚನ ಬಳಸಿಲ್ಲ ಅನ್ನೋದು ಕೂಡ ತಿಳಿಸಿದಾರಲ್ಲಿ. ಸೊ ನಿರಾಣಿ ತನ್ನ ಶಿಕ್ಷಣ ಸಂಸ್ಥೆ ಮತ್ತು ಸಕ್ಕರೆ ಕಾರ್ಖಾನೆಗೆ ಪಡೆದಿರುವಂಥ ಲಾಭದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಹಾಗೆಯೇ ನಿನ್ನ ಭಾಷೆಯಲ್ಲಿರುವಂಥ ನಿನ್ನ ಸತ್ಯಾಂಶವನ್ನು ನಿನ್ನ ಭಾಷೆಯಲ್ಲೇ ಬಿಚ್ಚಿಡ್ತೀನಿ ಅಂತ ಕೂಡ ಅಲ್ಲಿ ತಿಳಿಸಲಾಗಿದೆ. ಸೊ ಎಂಬಿ ಪಾಟೀಲ್ ಅಷ್ಟಕ್ಕೂ ದನ ಕಾಯೋದು ಗೌರವದ ಕಾಯಕ, ದನ ಕಾಯುವವರನ್ನ ನಾನು ಗೌರವಿಸ್ತೇನೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಸೊ ಏಕವಚನದಲ್ಲಿ ಎಂಬಿ ಪಾಟೀಲ್ ವಿರುದ್ಧ ನಿರಾಣಿ ವಾಗ್ದಾಳಿ ಮಾಡಿರೋದಕ್ಕೆ ಟ್ವೀಟ್ ಮೂಲಕ ನಿರಾಣಿಗೆ ಎಂಬಿ ಪಾಟೀಲ್ ಸಚಿವರು ಟಾಂಗ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ನೀನು ಮಾಡಿದಂಥ ಸುದ್ದಿಗೋಷ್ಠಿಯನ್ನು ನಾನು ಗಮನಿಸಿದ್ದೀನಿ. ಸಿದ್ಧಾರ್ಥ ಟ್ರಸ್ಟ್ಗೆ ರಿಯಾಯಿತಿ ಇಲ್ಲದೆ ಸಿಎ ನಿವೇಶನ ನೀಡಿದರೂ ಕೂಡ ಎಐಸಿಸಿ ಅಧ್ಯಕ್ಷರ ಹೆಸರನ್ನ ಅನವಶ್ಯಕವಾಗಿ ಎಳೆತರಲಾಗಿದೆ, ಇದೊಂದು ಹಗರಣ ಅಂತ ಬಿಂಬಿಸುವಂಥ ಪ್ರಯತ್ನ ಆಗ್ತಿದೆ ಅಂತ.